ಹರಿ ಓಂ ಎಲ್ರಿಗೂ ನಮಸ್ತೆ. ನೋಡಿ ಇವನು ಇಲ್ಲಿ ಹೊರಡ್ತಾ ಇದ್ದಾನೆ. ವಿಡಿಯೋ ಮಾಡೋ ಸೀದಾ ಓಡಿದ. ಹರಿ ಓಂ ಎಲ್ರಿಗೂ ನಮಸ್ತೆ. ಗಂಟೆಗೆ ಎಂಟಾಯಿತು. ಇವತ್ತಿನ ಬೆಳಗಿನ ಸಣ್ಣ ಪುಟ್ಟ ಕೆಲಸ ಎಲ್ಲ ನನಗೆ ಮುಗಿದು ಈಗ ಒಂದು ಸಣ್ಣ ಬ್ಲಾಗ್ ಮಾಡುವ ಅಂತ ಬಂದಿದ್ದೇನೆ. ಇವತ್ತಿನ ಬ್ಲಾಗನ್ನು ಮಾಡ್ತಾ ಇದ್ದೇನೆ. ನೋಡಿ ಇವಳ ಸ್ನಾನ ಎಲ್ಲ ಆಯಿತು, ನನ್ನ ಸ್ನಾನ ಎಲ್ಲ ಆಯಿತು. ಅಮ್ಮ ಸ್ವಲ್ಪ ಹೊರಗಿದ್ದಾರೆ. ಹಾಗೆ ಇನ್ನು ನಾನು ತಿಂಡಿ ಏನಾರು ಮಾಡುವಂತ ಹೊರಟಿದ್ದೇನೆ. ಇಲ್ಲಿ ನೋಡಿ ಇವರು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಇದೀಗ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿನ ಅಂದರೆ ಈಗ ಕಾಣಿಸ್ತಾ ಇಲ್ಲ ನೋಡಿ, ಆಚಿಂದ ಈಚಿಂದ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ರುಬ್ಬಿಟ್ಟದ್ದು. ಯಾಕಂತ ಹೇಳಿದರೆ ಕಲ್ತಪ್ಪ ಮಾಡಲಿಕ್ಕೆ ಅಂತ ರುಬ್ಬಿಟ್ಟದ್ದು. ಹಾಗೆ ಇದು ಸ್ವಲ್ಪ ದೋಸೆ ಹಿಟ್ಟು, ಉದ್ದಿನ ದೋಸೆ ಹಿಟ್ಟು, ಉದ್ದು ಅಕ್ಕಿ ಹಾಕಿ ರುಬ್ಬಿಟ್ಟಂತಹ ದೋಸೆ ಹಿಟ್ಟು. ದೋಸೆ ಮತ್ತು ಕತ್ತಪ್ಪ ಮಾಡಬೇಕು ಅಂತ ಇದ್ದೇವೆ. ಈಗಿನ್ನು ಕತ್ತಪ್ಪ ಮತ್ತು ದೋಸೆ ಮಾಡಲಿಕ್ಕೆ ಹೊರಟಿದ್ದೇನೆ. ಬೆಳಗ್ಗೆ ಇವತ್ತು ನಮಗಿದುವೆ. ಬನ್ನಿ ಹಾಗಾದರೆ ನಾವು ಕತ್ತಪ್ಪ ಮತ್ತು ದೋಸೆ ಮಾಡುವ. ದೋಸೆ ಮಾಡಲಿಕ್ಕೆ ಕಾವಲಿ ತಗೊಂಡಿದ್ದೇನೆ. ಹಾಗೆ ನಾವು ಕಲ್ತಪ್ಪ ಮಾಡೋದು ಕೂಡ ಬಾಣಲಿಯಲ್ಲಿ ಅಂತ. ಬಾಣಲಿಯಲ್ಲಿ ಕಲ್ತಪ್ಪ ಮಾಡಿದ್ರೆ ತುಂಬ ಚಂದ ಬರ್ತದೆ ಇದರಲ್ಲಿ. ಅದ ಕಾರಣ ಇದರಲ್ಲೇ ನಾವು ಕಲ್ತಪ್ಪ ಮಾಡುವಂಥದ್ದು. ಒಂದು ಒಲೆಯಲ್ಲಿ ದೋಸೆಗೆ, ಒಂದು ಒಲೆಯಲ್ಲಿ ಕಲ್ತಪ್ಪಕ್ಕೆ ಇಟ್ಟಿದ್ದೇನೆ. ಹರಿಕಾ ಬಾಳೆಯ ಕೈ ಬೇಕಿತ್ತು ದೋಸೆ ಓದ್ಲಿಕ್ಕೆ. ಸಣ್ಣದ್ರಲ್ಲಿ ಇಡಲಿಲ್ಲ ದೋಸೆ. ಸಣ್ಣ ಸಿಮ್ಮಲ್ಲಿ ದೋಸೆ ಚೂರಿಂಗಡ್ಗಿಯನ್ನು ಬೇಕಾದ್ರೆ ಆಗ್ತದೆ, ಎಲ್ಲ ಹಾಕುದಿಲ್ಲ ನೀವು. ಬಿಸಿ ಆಗ್ತುಂಟು. ಬಿಸಿ ಆಗಿ ಇದು ಒಂದು एक स्टोव वाला रहता है.
ಅಷ್ಟೇ. ದೋಸೆಯ ದೋಸೆ ಹಿಂಗೆ ಬೇಕಾ? ದೋಸೆಗೆ ಬಾ. ಕೈ ಹಿಡಿದು ಒಂದೇ ಕಡೆಗೆ ಬೇಯಿಸಿ ಬಿಡಿ. ಸಾಂಬಾರು ಮಾಡಲಿಲ್ಲ, ಸಾಂಬಾರಿಲ್ಲ, ತುಪ್ಪ. ತುಪ್ಪ ಬಿಸಾಡುದಾದ್ರೆ ಕೊಡುದಿಲ್ಲ, ಇಲ್ಲದ್ರೆ ಬೆಲ್ಲದ ಹುಳಿ ಹಾಕುವ ಚಂದ. ನಿನ್ನೆ ಗೊಜ್ಜು ಖಾಲಿಯಾಗಿದೆ ನಿನ್ನೆ. ಹಾಗೆ ಸಾಕ? ಇದು ಮಸಾಲೆ ದೋಸೆ ಮಾಡ್ಲಿಕ್ಕೆ ತಂದಿದ್ದಲ್ಲ, ನೀವು ಮಸಾಲೆ ದೋಸೆ ಮಾಡಲಿಲ್ಲ? ಇದು ಮಸಾಲೆ, ಇನ್ನು ಮಸಾಲೆ ದೋಸೆ ಮಾಡಿದ್ರೆ ಅದ್ರ ಇದು ಬೇಕು. ಮಸಾಲೆ ದೋಸೆ ಬಂದ್ಮೇಲೆ ಹೋಗ್ತಾರೆ. ನೋಡಿ ಎಷ್ಟು ಚಂದ ಎಳಕಿ ಬರ್ತದೆ ನೋಡಿ. ಇದು ಬೇಯಲಿಲ್ಲ, ಬೇಯಬೇಕಷ್ಟೇ. ಸ್ವಲ್ಪ ಕಾಯಲಿಕ್ಕೆ ಬೇಯಲಿಕ್ಕೆ ಬಿಟ್ಟು ಬಿಡಬೇಕು. ಸ್ವಲ್ಪ ಮಿಕ್ಸಿಟ್ಟು ಹಾಗೆ ಬಿಡ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಇದನ್ನು ಮಗಿಸಿ ಹಾಕ್ಕೊಳ್ತೇನೆ. ಹೀಗೆ ನೋಡಿ, ಹಿಟ್ಟು ತುಂಬ ಉಂಟು, ಒಂದು 2-3 ಮಾಡ್ಬೋದು. ಆಮೇಲೆ ಇದಕ್ಕೆ ಬೆಲ್ಲ ಹಾಕಿ ಸಿಹಿ ಕಲ್ತಪ್ಪ ಕೂಡ ಮಾಡ್ಕೊಳ್ಬೋದು. ಹಾಗೆ ದೋಸೆ ಇಲ್ಲಿ ಆಗ್ತಾ ಉಂಟು, ನೋಡ್ತಾ ಇದ್ದೀರಲ್ಲ. ದೋಸೆ ಕೂಡ ತೆಳುವಾಗಿ ಚೆನ್ನಾಗಿ ಬರ್ತಾ ಉಂಟು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ. ಹಾಗೆ ಇದು ಬಾಳೆಯ ದಿಂಡು ಇದೆಯಲ್ಲ, ಬಾಳೆ ದಿಂಡಲ್ಲ, ಬಾಳೆಕಾಯಿ. ಬಾಳೆಕಾಯಿಯಿಂದ ಈ ಥರ ಫಸ್ಟ್ ನಾನು ಇದು ಮಾಡಿದ್ದಂಥ ಚೀನಿಕಾಯಿಯ ತೊಟ್ಟಿನಿಂದ, ಚೀನಿಕಾಯಿಯ ತೊಟ್ಟು ಬರ್ತಲ್ಲ ಅದರಿಂದ. ಇದೀಗ ನಾನು ಬಾಳೆ ಇದ್ದರೆ ಒಳ್ಳೇದಾಗ್ತದೆ. ಸ್ವಲ್ಪ ಹಿಡಿ ದೊಡ್ಡ ಇರ್ತದೆ, ಈ ಎಣ್ಣೆ ಪಟ ಅಂತ ರಟ್ಟುದಿಲ್ಲ ನೋಡಿ ಕೈಗೆ, ಅದಕ್ಕೆ ಬಾಳೆಯ ಇದು ಒಳ್ಳೆಯದಾಗ್ತದೆ. ದೋಸೆ ಬೇಕಾದವರಿಗೆ ದೋಸೆ, ಹಾಗೆ ಕಲ್ತಪ್ಪ ಬೇಕಾದವರಿಗೆ ಕಲ್ತಪ್ಪ. ನೋಡಿ ತೆಳುವಾದ ದೋಸೆ. ನಿಮಗೆ ಬೇಕಾದರೆ ಬರಬೇಕಂತೆ. ಇದು ದೊಡ್ಡ ಉರಿಯಲ್ಲೇ ಉಂಟು ನೋಡಿ. ಹಾಗೆ ಇಲ್ಲಿ ನೋಡಿ, ವೀರೇನ್ ದೋಸೆ ತಿಂತಾ ಇದ್ದಾನೆ. ದೋಸೆ ಇಷ್ಟು ಚಂದ ಉಂಟ ವೀರೇನ್ ದೋಸೆ? ಒಳ್ಳೆದುಂಟ? ಎಂತ ಇಲ್ಲ ನೋಡಿ, ದೋಸೆಗೆ ಎಂತ ಬೇಡ ಅಂತ. ಮಸಾಲೆ ಇನ್ನೊಮ್ಮೆ ಮಾಡುವ ಆಯಿತಾ? ಮಸಾಲೆ ಮಾಡಿ, ಬಟಾಟೆ ತಂದದ್ದಿಲ್ಲ, ನಾಳೆ ಬಟಾಟೆ ತಂದು ನಾಡ್ದು ಮಾಡಿ ತಂದು ಒಂದು ಮಸಾಲೆ ದೋಸೆ ಮಾಡುವ ಆಯಿತಾ? ದೋಸೆ ಹೀಗೆ ಇದ್ದರೂ ಮಸಾಲೆ ಬೇಕಲ್ವಾ? ಸರಿ, ಬಾಜಿ ಬೇಕು. ಸರಿ 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 ಸರಿ. ನೋಡಿ, ಇವರು ಕಲ್ತಪ್ಪಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಕಲ್ತಪ್ಪಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನಾನು ಈ ಕಲ್ತಪ್ಪಕ್ಕೆ ಈರುಳ್ಳಿ ಹಾಕಲಿಲ್ಲ, ಅದಕ್ಕೋಸ್ಕರ ಅದು ನನಗೆ ಆಗ್ತದೆ ಅಂತ. ಇವರಿಗೆಲ್ಲ ಈರುಳ್ಳಿ ಹಾಕಿ, ನಾನು ಈರುಳ್ಳಿ ತಿನ್ನೋದಿಲ್ಲ ಅಂತಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅಷ್ಟು, ಅದಕ್ಕೋಸ್ಕರ ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಕಲ್ತಪ್ಪದಲ್ಲಿ ನೋಡಿ, ಕಲ್ತಪ್ಪದಲ್ಲಿ ಹೊಗೆ ಬರ್ತಾ ಉಂಟು. ಇದು ಆಗಿದೆ ಅಂತ ಲೆಕ್ಕ. ಈಗ ಒಂದು ಸೈಡ್ ಈಗ ಇದನ್ನು ಮಗಿಸಿ ಹಾಕ್ಬೇಕು, ಇನ್ನೊಂದು ಸೈಡ್ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚಂದ ಬಂದಿದೆ ನೋಡಿ. ಎಷ್ಟು ಚಂದ ಬರ್ತದೆ ಅಂತ. ಈ ಬಣಲೆಯಲ್ಲಿ ಇದ್ರೆ ತುಂಬ ಚಂದ ಬರ್ತದೆ.
ಅನ್ನದ ಸೌಟೆಲಿಟ್ಟು ಇದನ್ನ ಅನ್ನದ ಸ್ವಲ್ಪ ಹೀಗಿಟ್ಟುಕೊಂಡು ಹೀಗೆ ಹಾಕೋದು ಇದನ್ನು ಹೀಗೆ ಬೇಯಿಸಿ ಸ್ವಲ್ಪ ಮೆಣಸಿನ್ಕಾಯಿ ಕೊಯ್ದೆ ಬಂದೆಮ್ಮ ನೋಡಿ ಇದನ್ನ ಮಗಚಿ ಹಾಕಿ ಸಹ ಒಂದು ದೊಡ್ಡ ಉರಿಯಲ್ಲಿ ಒಮ್ಮೆ ಬೇಯಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಬೆಲ್ಲದಿ ನೋಡಿ ಒಂದು ಎಳನೀರನ್ನು ಮಂಗ ಹಿಡ್ದು ಹಾಕಿತ್ತು ಅದು ಈಗ ನಾವು ಹೊಡೆದದ್ದು ಇಲ್ಲಿ ಕಾಯಿ ಆಗಲಿಕ್ಕೆ ಮಂಗಗಳು ಬಿಡುವುದಿಲ್ಲ ಕಾಯಿ ಆಗಲಿಕ್ಕೆ ಬಿಡಲಿಕ್ಕೆ ಇಲ್ಲಿ ಎಲ್ಲ ಮಂಗಗಳು ಬಂದು ಎಲ್ಲ ಎಳ್ದು ಹಾಕಿ ಹೋಗ್ತದೆ ಹೆಂಗಸರಿದ್ದರೆ ಹೆಂಗಸರು ಬೊಬ್ಬ ಹೊಡೆದ್ರು ಮಂಗ ಓಡುವುದಿಲ್ಲ ಗಂಡಸರಿದ್ದರೆ ಓಡ್ತವೆ ನೋಡಿ ಹೀಗಾಗಿದೆ ಅಂತೇಳಿ ಚಟ್ನಿ ಮಾಡಲಿಕ್ಕೋಸ್ಕರ ನಮಗೆ ಕಲ್ತಪ್ಪ ತಿನ್ನಲಿಕ್ಕೆ ಚಟ್ನಿ ಮಾಡಿದರೆ ಚೆನ್ನಾಗಿರ್ತದೆ ಅಂದರೆ ಬೇರೆ ಯಾವುದೇ ಸಾಂಬಾರುಗಳು ಇಲ್ಲದ ಕಾರಣ ಇಲ್ಲದ್ರೆ ಯಾವುದು ಸಾಂಬಾರು ನಡೀತದೆ ಇದು ಚಟ್ನಿ ಮಾಡಲಿಕ್ಕೆ ಅಂತ ಮಾಡಿದ್ದಾರೆ ಏನೋ ನಿನ್ನೆ ಉದ್ದಿನ ವಡೆ ತಿಂದು ಹೊಟ್ಟೆ ಸರಿ ಇಲ್ಲ ಅಂತ ಅದಕ್ಕೆ ಇವತ್ತು ಊಟ ಮಾಡ್ತಾ ಇದ್ದಾರೆ ನೋಡಿ ಪಾಯಸ ಮತ್ತೆ ಊಟ ಮಾಡ್ತಾ ಇದ್ದಾರೆ ಸಾಂಬಾರಿಗೆ ಇಡ್ತೀರಾ ರೆಡಿ ನಿಂದ ಕೆಲಸ ಆಯ್ತಾ ತಗೋತಾಳೆ ತಗೋತಾಳೆ ಇದು ಪಾಯಸ दो हवे ಕಲ್ತಪ್ಪ ರೆಡಿ ಆಯ್ತು ನೋಡಿ ಕಲ್ತಪ್ಪ ರೆಡಿ ಆಯ್ತು ಇನ್ನು ಪುನಃ ಕಲ್ತಪ್ಪ ಹೊಯ್ಬೇಕು ಅಮ್ಮ 2 ಪೀಸ್ ನಂಗೆ ಉಳಿದ್ರೆ ಇಡುದು ಎಲ್ಲರಿಲ್ಲ ಮೊಟ್ಟೆ ಹಾಕಿ ಮಾಡಾಗಿದೆ ಕಲ್ತಪ್ಪದಿಂದ ಫ್ರೈ ಆಗ್ತದೆ ನೋಡಿ खा गए ऊट तो छोड़ दे ಗಟ್ಟಿ ಇರ್ಲಿ ಅಲ್ಲ ತುಂಬ ಇದು ಬೇಡಲ್ಲ ಮುಟ್ಟು ಬೇಡಲ್ಲ
ನೋಡಿ परत एक वाटी आपण दिली नाही सेम बरोबर आणि वाटी आपण टीव्ही शॉपला एक वाटी दिली टीव्ही शॉप ಕಲ್ತಪ್ಪ ಆಗ್ತಾ ಉಂಟು ಇಲ್ಲಿ ಸಾಕು ಕೇಣೆ ಈ ಕೇನೆಗೆ ಹೇಗೆ ಹೇಳುದು ಎಂತ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆಯನ್ನು ಕಟ್ ಮಾಡಿ ಇಟ್ಟದ್ದುಂಟು ಸಾಂಬಾರಿಗೆ, ಅದಕ್ಕೆ ಈರುಳ್ಳಿ ಕೂಡ ಹಾಕಿ ಇಟ್ಟದ್ದುಂಟು. ಇದು ಸಾಂಬಾರಿಗೆ ಸುವರ್ಣಗೆಡ್ಡೆ ಸಾಂಬಾರು ಇವತ್ತು ಅದಕ್ಕೆ. ಆಮೇಲೆ ಚಟ್ನಿಯಲ್ಲಿ ಕಡಿತಾ ಇದ್ದಾರೆ ನೋಡಿ, ಎಲ್ಲವನ್ನು ಕೆಲಸ ಅಡಿಗೆ ಮನೆ ಕೆಲಸವನ್ನೆಲ್ಲ ಸೇರಿ ಮಾಡುವಂಥದ್ದು. ಹಾಗೆ ನೋಡಿ ಕಲ್ತಪ್ಪ ರೆಡಿ ನೋಡಿ, ಕಟ್ಪೆಟ್ ಪೀಸಿನ ಕಲ್ತಪ್ಪ ರೆಡಿ, ಬಿಸಿ ಬಿಸಿ ಕಲ್ತಪ್ಪ. ವಿಡಿಯೋ ಅಂತ ಸನೆಗ ಸಮ ವಿಡಿಯೋ ಅಂತ ಸನೆಗ ಕಟ್ ಆಗಲಿಲ್ಲ ಕರೆಕ್ಟಾಗಿ ನೋಡಿ, ಬಿಸಿ ಬಿಸಿ ಬಿಸಿ. ಈ ಸೈಡ್ ಕಟ್ಟಾಗಿ ನೋಡಿ ಹೊಗೆ ಹೋಗ್ತಂತೆ. ಈ ಮೇಲ್ಭಾಗ ಗಟ್ಟಿ, ಈ ಕೆಳಭಾಗ ಸಹ ಗಟ್ಟಿ, ಕರು ಕುರು ಅಂತ ತಿನ್ಲಿಕ್ಕೆ ಚಂದ ಆಗ್ತದೆ. ಆಮೇಲೆ ಇದು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರ್ತದೆ. ಹೀಗೆ ನೋಡಿ, ಇನ್ನೊಂದು ಕಲ್ತಪ್ಪ ಕೂಡ ರೆಡಿ ಆಯ್ತು. ಇದು ಫಸ್ಟ್ ಮಾಡಿದ್ದಂಥದ್ದು, ಇದು ಪುನಃ ಮಾಡಿದಂಥ ಕಲ್ತಪ್ಪ. ನೋಡಿ ಇದು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಕಲ್ತಪ್ಪ ತಿಂಡಿಗೆ ಚಟ್ನಿ ಕೂಡ ರೆಡಿಯಾಗಿದೆ. ಇನ್ನು ಕಲ್ತಪ್ಪ ಚಟ್ನಿ ಒಳ್ಳೆ ಕಾಂಬಿನೇಷನ್. ಹರಿ ಓಂ. ನೋಡಿ ಶಾಲೆಗೆಲ್ಲ ಹೊರಟರು. 8:45 ಗಂಟೆ ಆಗ್ತಾ ಬಂತು. ಹೋಗ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋದ್ರು. ಈಗ ಇನ್ನು ನಾನು ಕಾಫಿ ಕುಡಿಬೇಕು. ಹಾಗೆ ನೋಡಿ 2 ಕಲ್ತಪ್ಪ ತುಂಬ ಮತ್ತೆ ಚಟ್ನಿ ಹಾಕ್ಕೊಡಿದ್ದೇನೆ. ಹಾಗೆ ಬೆಳಿಗ್ಗೆ ನಾನು ಸೆಂಡಿಗೆಯನ್ನು ಹಾಕಬೇಕಿತ್ತು, ಟ್ಯಾರಿಸ್ ಮೇಲೆ ತಗೊಂಡು ಹೋಗಿ ಹಾಕಲಿಲ್ಲ. ಇನ್ನು ನಾನು ಕಾಫಿ ಕುಡಿದ ನಂತರನೇ ತಗೊಂಡೋಗಿ ಹಾಕ್ತೇನೆ ಅಂತ. ತುಂಬ ಬಿಸಿಲು ಬಂದಿದೆ ನೋಡಿ, ಹೊರಗಡೆ ತುಂಬ ಬಿಸಿಲಿದೆ. ಆದರೂ ಕೂಡ ಕಾಫಿ ಕುಡಿದ ನಂತರನೇ ಇನ್ನು ತಗೊಂಡೋಗಿ ಹಾಕಿ ಬರ್ತೇನೆ ಅಂತ ಇದ್ದೇನೆ.
ಇವತ್ತು ಊಟ ಮಾಡುವಾಗೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅಂದರೆ ವೀಡಿಯೋಗೆಲ್ಲ ಇಟ್ಟಿದ್ದೆ, ಎಡೆಯಲ್ಲಿ ಏನೋ ಸಣ್ಣ ಇದು ಅಂತೇಳಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ, ಮಧ್ಯಾಹ್ನಕ್ಕೆ ಕೇನೆ ಸಾಂಬಾರು ಮಾಡಿದ್ದೆವು ಊಟಕ್ಕೆ. ಕೇನೆ ಅಂತ ಹೇಳ್ತೇವೆ, ಅಂದರೆ ಸುವರ್ಣಗೆಡ್ಡೆಯ ಇದು ಸಾಂಬಾರು ಮತ್ತು ಚಟ್ನಿ, ಹುರುಳಿ ಚಟ್ನಿ ಮಾಡಿದ್ದು ಮಧ್ಯಾಹ್ನಕ್ಕೆ. ಊಟ ಎಲ್ಲ ಆಯ್ತು. ಈಗ ನನಗೆ ಖಾರದಲ್ಲಿ ತಡಿಲಿಕ್ಕಾಗಲ್ಲ, ಅಂದರೆ ಇಷ್ಟು ದಿನ ಮೆಣಸು ಕೂಡ ತಿನ್ನಲಿಕ್ಕಿಲ್ಲ ಈ ಥರ. ಈಗ ಈ ಮೆಣಸು ಹಾಕಿದ ಹುರುಳಿ ಚಟ್ನಿ ಸ್ವಲ್ಪ ತಿಂದೆ, ಅರ್ಧ ತಿಂದು ತಟ್ಟೆಯಲ್ಲಿ ಉಳಿದಂತಹ ನೋಡಿ ತುಂಬ ಖಾರ ಆಗಲಿಲ್ಲಂತೆ. ಆದರೆ ನಾನು ಮೆಣಸು ತಿನ್ನದ ಕಾರಣ ಆಗಿರಬೇಕು, ನನಗೆ ತುಂಬ ಖಾರ ಆಯಿತು. ಅರ್ಧ ತಿನ್ನಲೇ ಇಲ್ಲ, ಬಡಿಸಿಕೊಂಡದೇ 1 ಸ್ಪೂನ್, ಅದರಲ್ಲೂ 1 ಸ್ಪೂನ್ ಅರ್ಧ ಸ್ಪೂನ್ ತಿಂದು ಅರ್ಧ ಸ್ಪೂನ್ನ ಬಿಟ್ಟೆ. ಊಟ ಎಲ್ಲ ಆಯಿತು. ನೋಡಿ ಅನ್ನ ಇನ್ನೂ ಉಂಟು. ನೋಡಿ ಚೈನಾ ಪಾಟಲ್ಲಿ ಇಡುವ ಕಾರಣ ನೋಡಿ ಈಗ ಸಹ ಹೋಗ್ತಾ ಉಂಟು, ಚೆಂದ ಬೆಂದಿದೆ ನೋಡಿ ಚೈನಾ ಪಾಟಲ್ಲಿ. ಪುನಃ ಇದನ್ನು ಹೀಗೆ ಆ ಪಾಟಲ್ಲಿ ಇಟ್ಟುಬಿಟ್ಟು ಮುಚ್ಚಿಬಿಟ್ರೆ ಈ ಬಿಸಿ ಉಂಟಲ್ಲ ರಾತ್ರಿಗೂ ಇರ್ತದೆ. ಈ ಬಿಸಿ ಈಗ ಬಿಸಿ ಉಂಟು, ಕುದೀತಾ ಉಂಟು, ನೀವು ನೋಡಿದ್ರಲ್ಲ ಹೋಗೋದು. ಈ ಬಿಸಿ ರಾತ್ರಿಗೂ ಉಳಿತದೆ. ಅದನ್ನು ಹಾಗೆ ಇಟ್ಟು ಬಿಡಬೇಕು ಅಂತ ಇದ್ದೇನೆ. ನೋಡಿ ಇದನ್ನ ಒಂದು ಕೈಯಲ್ಲಿ ನೇಚಲಿಕ್ಕಾಗಲ್ಲ, ಒಂದು ಕೈಯಲ್ಲಿ ನೇಚಬೇಕಿದ್ರೆ ಮುಚ್ಚಳ ತೆಗಿಬೇಕು. ಮುಚ್ಚಳ ತೆಗೆದು ಇಟ್ಟುಕೊಳ್ಳಿ ಇದರಲ್ಲಿ ಈ ಥರ ಮುಚ್ಚಿಟ್ಬಿಟ್ರೆ ರಾತ್ರಿಗೂ ಹೀಗೆ ಇರ್ತದೆ. ಆಮೇಲೆ ಸ್ವಲ್ಪ ಹಿಟ್ಟುಂಟು ನೋಡಿ, ದೋಸೆ ಹಿಟ್ಟುಂಟು, ಒಳ್ಳೆ ಉಬ್ಬಿ ಬಂದಿದೆ. ನಾನು ನೀರಲ್ಲಿ ಇಡಲಿಲ್ಲ, ನೀರಲ್ಲಿ ಇಡಬೇಕಿತ್ತು, ನೀರಲ್ಲಿ ಇಟ್ಟರೆ ಅಷ್ಟು ಹುಳಿ ಬರೋದಿಲ್ಲ. ಹಾಗೆ ಅದು ರಾತ್ರಿಗೆ. ಆಮೇಲೆ ಇಷ್ಟು ಉಳಿದಿದೆ ನೋಡಿ, ಇದು ಈರುಳ್ಳಿ ಹಾಕಿದ್ದು ಉಳಿದದ್ದು, ಬೇರೆ ಸಹ ಉಳಿದಿದೆ ಇಲ್ಲಿ. ಇದೆಷ್ಟು ಈರುಳ್ಳಿ ಹಾಕದ್ದು, ಇಷ್ಟು ಕರ್ತಪ್ಪ ಉಳಿದಿದೆ. ಮಾಮೂಲಿಯ ಹಾಗೆ ಇವತ್ತು ಕೂಡ ಪಾತ್ರೆ ಎಲ್ಲ ತೊಳೆದು ಮೇಲೆ ಇಡ್ತಾ ಇದ್ದಾಳೆ ನೋಡಿ. ದೇವರ ಪಾತ್ರೆ ಕೂಡ ಇದೆ. ಸಂಜೆ ಆಗುವಾಗ ನಮ್ಮ ಹೆಚ್ಚಿನ ಕೆಲಸ ಇದುವೇ, ಅಂದರೆ ಮನೆ ಕ್ಲೀನ್ ಮಾಡೋದು. ಆಮೇಲೆ ಶಾಲೆಯಿಂದ ಬಂದ ಕೂಡಲೇ ಎಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ, ಯಾಕಂದರೆ ಶಾಲೆಯಿಂದ ಬಂದ ಕೂಡಲೇ ವೀಡಿಯೋ ಮಾಡಿದರೆ ಬರುವುದು, ಆಮೇಲೆ ಉಳಿದಂತಹ ತಿಂಡಿಯನ್ನು ಕಲ್ತಪ್ಪಗಳನ್ನೆಲ್ಲ ತಿನ್ನುವುದು, ಹೀಗೆಲ್ಲ ಇರ್ತದೆ. ಇದು ನೋಡಿ ದೇವರ ಪಾತ್ರೆ ತೊಳೆಯೋದು. ಆಮೇಲೆ ನೋಡಿ ಇದನ್ನ ಈಗ ಲಾಸ್ಟ್ ಪಾತ್ರೆ ಎಲ್ಲ ತೊಳೆದಾಯಿತು. ಇವತ್ತು ಬೇಗ ಆಯಿತು ಸ್ವಲ್ಪ. ಇವರು ಹಾಗೆ ಕೆಳಗಡೆ ಪೈಂಟಿಂಗ್ ಮಾಡ್ತಾ ಇದ್ದಾರೆ ಈಗ ಕೂಡ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸುವ ಅಂತ ಇದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಬೆಳಗ್ಗಿಂದ ಅನಂತರ ಅಲ್ವ ವಿಹಾರಿಕಾ, ನೀವು ಹೋದ ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಅತ್ತೆ ಎಲ್ಲ ಬಂದಿದ್ರು. ನನ್ನ ಅಮ್ಮ ನೋಡಿ ನೋಡಿರ್ತಾರೆ, ಎಷ್ಟೊತ್ತಿಗೂ ಪಿರಿ ಹೇಳ್ತಾ ಇರ್ತಾರೆ ನೋಡಿ. ಅಲ್ಲಿ ಮಲಗಿಕೊಂಡಿದ್ದಾರೆ. ಊಟ ಎಲ್ಲ ಆಯ್ತು, ಅವ್ರದ್ದು ಕೂಡ ಊಟ ಎಲ್ಲ ಆಯ್ತು, ಆಗ್ಲೇ ಆಯ್ತು. ಈಗ ನೋಡಿ ಈಗ 8:30 ಆಯ್ತಷ್ಟೇ. ಗಂಟೆ 8:30 ಆಯಿತು. ಸ್ವಲ್ಪ ಮುಂದೆ ಉಂಟು ಅವರಿಗೆ. 8 ಗಂಟೆ ಆಗೋ ಊಟ ಎಲ್ಲ ಆಗ್ತದೆ ನೋಡಿ. ಇನ್ನು ಅವರ ಹತ್ರನೇ ಇರಬೇಕಾಗ್ತದೆ, ಇಲ್ಲದಿದ್ದರೆ ನೋಡಿ ಸೈಡಿಗೆ ಬಂದಿದ್ದಾರೆ, ಈಗ ಬೀಳ್ತಾರೆ ಕೆಳಗಡೆ. ಇಲ್ಲಾಂದರೆ ನೋಡಿ ಇವನು ಕೂಡ ಅಪ್ಪನ ಹತ್ರ ಹೋಗಿ ಎಲ್ಲ ಬಂದ ಕಳ್ಳನಾಗಿ ಮಾಡಿಕೊಂಡಿದ್ದೇನೆ. ಇವತ್ತಿಗೆ ಇನ್ನೂ ಊಟ ಆಗಬೇಕಷ್ಟೇ ನಮ್ಮದು. ಊಟ ಎಲ್ಲ ಉಂಟು ನೋಡಿ, ಅನ್ನ ನೋಡಿ, ಅನ್ನ ಆಗಬೇಕಷ್ಟೇ, ಊಟ ಎಲ್ಲ ಮಾಡಬೇಕಷ್ಟೇ. ಬೇರೆಲ್ಲ ಕೆಲಸ ಆಯಿತು. ಇನ್ನು ಊಟ ಮಾಡಿ ನಿದ್ದೆ ಮಾಡಿದರೆ ಇವತ್ತಿನ ಕೆಲಸ ಮುಗೀತದೆ. ಹಾಗೆ ನಾವು ಇವತ್ತಿನ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೇವೆ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ರಾಮ್ ರಾಮ್. ನೋಡಿ ಈಗ ನಾವು ಅಂದರೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಆಯ್ತಲ್ಲ, ಅದಕ್ಕೋಸ್ಕರ ಇವನಿಗೆ ಹೇಳಿಕೊಡುವ ಅಂತ. ಈ ಇಂಗ್ಲಿಷ್ ಮೀಡಿಯಮಿಗೆ ಹೋದ ಮಕ್ಕಳಿಗೆ ಇಂಗ್ಲಿಷ್ ಮಾತ್ರ ಬರೋದು ನೋಡಿ. ಹೇಳುದು ಇಂಗ್ಲಿಷ್ ಬರುವುದಿಲ್ಲ, ಆದರೂ ಕನ್ನಡ ಬರೋದಿದ್ರೆ ಇಂಗ್ಲಿಷ್ ಮಾತ್ರ ಬರೋದು ಅಂತ ಹೇಳುದು. ಅವಳು ಓದುತ್ತಾ ಇದ್ದಾಳೆ, ಬರಿತಾ ಇದ್ದಾಳೆ. ನೋಡಿ ಹೋಮ್ವರ್ಕ್ ಎಲ್ಲ ಮಾಡಿದ್ದಾನೆ ಅಂತೆಲ್ಲ ನೋಡಿ. ಇದೆಂತ ಓದು, ದೊಡ್ಡ ಇಂಗ್ಲಿಷ್ ಬರುವವನಲ್ಲ ಇದೆಂತ. ಓದು. ಸ್ನೆಪ್ಸ್ ಲಾಂಗ್. ಸ್ವಲ್ಪ ಸ್ವಲ್ಪ ಇದುವೇ. ಇದು ಕನ್ನಡದಲ್ಲಿ ಓದು. ನನ್ನ ಓದು. ಮೇಜಿ
ಮೇಜಿ ಉಂಟ ಇಲ್ಲಿ ಜಿ ಇದು ಮೇಜು ಹಾ ಮೇಜು ಮೇಜು ಹಾ 10 ಹಾ ಗೆ ಹಾ ನು ಹಾ ಗ ಹಾ ಲ ಹಾ ಲಾ ಲಳ್ಳ ಲ ಹಾ ಶ ಶಾಲಾ ಶೂಗೆ ಅಡಿ ಒತ್ತು ಟಾ ಗೊತ್ತಾಯ್ತಲ್ಲ ಸ್ಟೂ ಆಗ್ತದೆ ಅದಕ್ಕೆ ಗೊತ್ತಾಯ್ತಲ್ಲ ಒಟ್ಟಿಗೆ ಓದು ಹಾ ಗೆ ನನ್ನ ಮುಖದಲ್ಲಿ ಇಲ್ಲ ಅಲ್ಲಿ ನೋಡಿಕೊಳ್ಳುವುದು ಹಾ ನೆ ಈಗ ನೇ ಆಯ್ತದು ನೋಡಿ ಇಂಗ್ಲೀಷಿನ ಇದು ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದರೆ ಕನ್ನಡದ ಮಹತ್ವ ನೋಡಿ ನಮ್ಮ ಮಕ್ಕಳಿಗೆ ಇವರಿಗೆ ಕನ್ನಡವೇ ಓದಬೇಕು ಕನ್ನಡವೇ ಇದು ಮಾಡಬೇಕು ಅಂತೇಳಿ ಹೇಳಬೇಕು ಸರಿಯಾಗಿ ಓದು ಗೆ ಹಾಂ ನೆ ನೇ ಅದು ಈಗ ಸರಿಯಾಗಿ ಹೇಳಿದಿ ಹೇಗೆ ಹೇಳಿದ್ದೆ ಹೇಗೆ ಹೇಳಿದಿ ಅದಕ್ಕೆ ಕಾಕಾ ಕೀಕಿ ಬರೀ ರಜೆಯಲ್ಲಿ ನಾನು ಎಷ್ಟು ಹೇಳಿದೆ ಅಂತ ಇಲ್ಲ ಒಂದು ಸಹ ಕೇಳುದಿಲ್ಲ ಕನ್ನಡ ಮೇಡಮ್ ಹತ್ರ ಫೋನ್ ಮಾಡಿ 4 ಬಿಡ್ಲಿಕ್ಕೆ ಹೇಳಬೇಕು ನೋಡು ಇದೆಂತದು ಇದೆಂತದು ಕ ಇದು ಕಾ ಹೌದಾ ಅದಕ್ಕೆ ಈ ಥರ ಜೀರ್ಘ ಕೊಟ್ಟ ಕೂಡಲೇ ಇದೇನಾಯ್ತು ಕು ಹಾಗಾದ್ರೆ ಇದೆಂತದು ಇಷ್ಟು ಜೀರ್ಘ ಇಲ್ಲದೆ ಓದು ಇಷ್ಟೆಂತದು ಇದು ಎಂತದಿದು ಯಾವುದು ಇದು ಎಲ್ಲಿ ಅಲ್ಲಿ ಇಲ್ಲಿ ನೋಡು ನೀನು ಮೊಬೈಲ್ ನೋಡೋದು ಬೇಡ ಮೊಬೈಲ್ ಹಿಡ್ಕೊಂಡ್ರೆ ಇದು ಅದನ್ನು ನೋಡಿ ಅದನ್ನಲ್ವಾ ಪೆದ್ದಣ್ಣ ಇದು ನ ನಾಗೆ ಹೀಗೆ ಕೊಟ್ರೆ ಕಾಗೆ ಹಾಗೆ ಕೊಟ್ರೆ ಕೂ ಆಗ್ತದೆ ನಾಗೆ ಹಾಗೆ ಕೊಟ್ರೆ ಏನಾಗ್ತದೆ ನು ಎಂತದು ಆಯ್ತು ಇದು ಗೆ ಹಾ ನು ಗೊತ್ತಿಲ್ಲ ನೆ ಒಂದೊಂದು ಕೊಡ್ಬೇಕಾಗ್ತದೆ ಮೆಲ್ಲ ನನಗೆ ಕೊಟ್ಟು ಹೋಗ್ತದೆ ಪಾಪ ಮುಖ ನೋಡಿ ಹಿಂಗು ತಿಂದ ಮಂಗನಾಗಿದೆ ನೋಡಿ ಆಚೆ ನೋಡುದು ಬೇಗ ಬಾ ಬರ್ರಿ ಇಲ್ಲಂದ್ರೆ ಈಗ ಇದರಲ್ಲಿ ಕೊಡ್ತೇನೆ ಇದರಲ್ಲಿ ಈಗೊಳಿ ನೋಡಿ ನನ್ನ ಮಗನ ಹೆಸರು ಹೇಗೆ ಅಂತ ನೋಡಿ ಇದರಲ್ಲಿ ಚಂದ ಬರೆದಿಟ್ಟಿದ್ದಾನೆ ನೀನೇ ಬರ್ದದಾ ಅವನು ಗುಡ್ ಈಗ ಓದ್ತಾನೆ ನೋಡಿ ಓದಣ್ಣ ಗುಡ್ ಅವನು ಬಾ ಅವನು ಶಾಲೆಯಲ್ಲಿ ಅವನೇ ನು ಗ ಲ ಸ್ಟು ಸ್ಟು ಗೇಣುಗಳಷ್ಟು ಗೇಣುಗಳಷ್ಟು ಉದ್ದವಿಗೆ ಉದ್ದವಿಗೆ ಅದು ಗೆ ಇದು ದೆ ಎಂತ ಒಟ್ಟಿಗೆ ಓದು ಉದ್ದವಿದೆ ನೋಡಿ ಇವತ್ತಿನ ಪ್ರೋಗ್ರಾಮ್ ಇದನ್ನು ಫುಲ್ಲು ತೋರಿಸಿದ್ರೆ ನಾನೀಗ ಇದನ್ನೆಲ್ಲ ಈಗ ಕಳಿಸಿಕೊಡುವಂತಿದ್ದೇನೆ ಇದನ್ನೆಲ್ಲ ತೋರಿಸಿದ್ರೆ ಉಂಟಲ್ಲ ಭಾರಿ ಕಷ್ಟ ಉಂಟು ಈಗ ನಿಮಗೆ 1 ಗಂಟೆಯ ವಿಡಿಯೋ ನಾನು ಇದನ್ನೇ ಮಾಡಬೇಕಾದಿತ್ತು ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಹೇಳಿಕೊಡ್ಲಿಕ್ಕೆ ಉಂಟು ಸ್ವಲ್ಪ ಹೊತ್ತು ನೋಡಿ ನಾನು ಇವನೊಟ್ಟಿಗೆ ಇದನ್ನು ಈ ಕನ್ನಡವನ್ನು ಕಲಿಸಿಕೊಡುವಂಥದ್ದು ಮಾಡ್ತಾ ಇದ್ದೇನೆ ಹಾಗೆ ನೋಡಿ ಅಂದರೆ ಕನ್ನಡದಲ್ಲಿ ಓದಲಿಕ್ಕೆ ಮ್ಯಾಥ್ಸ್ ಅಪ್ಪ ನಿನ್ನಷ್ಟು ನಮಗೆ ಗೊತ್ತಾಗೋದಿಲ್ಲ ಆದರೆ ನಾನು ಹೇಳಿದ್ದು ಮ್ಯಾಥ್ಸ್ ಗೊತ್ತಾಯ್ತಲ್ಲ ಮ್ಯಾಥ್ಸನ್ನು ಕನ್ನಡದಲ್ಲಿ ಓದಲಿಕ್ಕೆ ಕನ್ನಡದ ಅಕ್ಷರದ ಪರಿಚಯವನ್ನು ಓದಲಿಕ್ಕೆ ಹೇಳಿಕೊಡ್ತಾ ಇದ್ದೇನೆ ಹಾಗೆ ಅವಳು ಓದ್ತಾ ಇದ್ಲು ಈಗ ಎಲ್ಲಿಗೆ ಎದ್ದು ಹೋದ್ಲು ವಿಹಾರಿಕಾ ಬುಕ್ ಮಡಚಿಟ್ಟು ಹೋಗ್ಬೇಕು ಎದ್ದು ಹೋಗುವಾಗ ನೋಡಿ ಮಕ್ಕಳಿಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಮಡಚಿಟ್ಟ ಅಪ್ಪ ಕರೆದ್ರೆ ಸೀದಾ ಹೋಗುದಲ್ಲ ಮಡಚಿಟ್ಟು ಹೋಗುದು ನೋಡಿ ಸ್ವಲ್ಪ ಸ್ವಲ್ಪ ಓದಿಕೊಳ್ಳಿ ಬೇಗ ಆಗಿದೆ ಅಲ್ಲ ಇನ್ನು ಓದಿ ಬರೀರಿ ಎಲ್ಲ ಮಾಡಿ ಅಂತ ಹೇಳುದು ಸ್ವಲ್ಪ ಅವನೊಟ್ಟಿಗೆ ಹೇಳ್ತೇನೆ ಆಯ್ತು ಇನ್ನು ಇವರಿಗೆ ಎಲ್ಲ ಊಟ ಮಾಡೋದು ನಮ್ಮದು ಏನು ಕಾರ್ಯಕ್ರಮ ಅಂದರೆ ಲಾಸ್ಟ್ ಊಟ ಮಾಡೋದು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ತಿಂಡಿ ತಿನ್ನೋದು ಸ್ನಾನ ಮಾಡಿ ಒಂದು ನಿದ್ದೆ ತಿಂಡಿ ಊಟ ಮಾಡೋಗಿಲ್ಲ ತಿಂಡಿ ತಿನ್ನುವಾಗ ಒಮ್ಮೊಮ್ಮೆ ಅಪ್ಪ ಇಡ್ತಾರೆ ಅಪ್ಪನಿಗೆ 2 ಬಿಡಬೇಕು ನೋಡಿ ನೋಡಿ ಮಕ್ಕಳು ಕಲಿಯುವುದು ನೋಡಿ ನಾನು ಹೇಳೋದು ಊಟ ಮಾಡುವಾಗ ಇಡಬಾರ್ದು ಅಂತೇಳಿ ನೋಡಿ ಬರೀತಾ ಇದ್ದಾರೆ ಆಯ್ತು ನೋಡಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಆಯ್ತಾ ನಾನು ಆಗಲೇ ನಿಲ್ಲಿಸುವ ಅಂತ ಇದ್ದೆ ಆಗಲೇ ರಾಮ್ ಎಲ್ಲ ಹೇಳಿದೆ ಆದರೂ ಕೂಡ ನಾನೊಮ್ಮೆ ಈ ಥರ ಇದ್ದೇವೆ ಅಲ್ಲ ನಾವು ನೋಡಿ ಅಲ್ಲಿ ನೀರೆಂತ ಎಂತ ಟ್ಯಾಂಕಿ ಫುಲ್ ಆಯ್ತಾ ನೋಡಿ ಇವಳೆಷ್ಟು ಬರೀತಾಳೆ ಗೊತ್ತಿಲ್ಲ ದಿನೇಶ್ ಮಾಸ್ಟರ್ ಗಂಗಾಧರ್ ಸರ್ ಹತ್ರ ಹೇಳಿ 4 ಕೊಡಿಸುವ ಅಂತ ಇದ್ದೇನೆ ಈ ಸರ್ತಿ
ಯಾಕಂದರೆ ಇವಳು ಓದುದು ಸ್ವಲ್ಪ ಕಡಿಮೆ, ಅದಕ್ಕೆ ಈಗೇನೋ ಓದಲಿಕ್ಕೆ ಬಂದು ಕೂತಿದ್ದಾಳೆ. ಅದಕ್ಕೆ ಬಿದ್ದುಕೊಂಡು ನೋಡಿ, ಅಲ್ಲಿ ನೋಡಿ, ಬಿದ್ದುಕೊಂಡು ಓದುದು, ಸರಿಯಾಗಿ ಕೂತು ಓದುವ ಕ್ರಮ ಇಲ್ಲ. ನನ್ನ ತರ ಕೂತಿಲ್ಲ ನೋಡಿ. ಆಮೇಲೆ ಆ ಬ್ಯಾಗಿನ ಒಳಗಿರುವುದು NCCಗೆ ಹೋಗುದು, ಅದ್ರೊಳಗೆ ಪಪ್ಸ್ ಹಾಕಿ ಪಪ್ಸಿನ ಹುಡಿ ಇರುದು. ಆ ಮಾಸ್ಟರ್ ಹತ್ರ ಒಮ್ಮೆ ಹೇಳ್ಬೇಕು, ಆ ಪಪ್ಸಿನ ಹುಡಿಗೋಸ್ಕರ ಇವಳ ಬೆನ್ನೆಲ್ಲ ಹುಡಿ ಮಾಡಬೇಕು ಅಂತೇಳಿ. ಹೀಗೆ ಹೀಗೆಲ್ಲ ನಮ್ಮ ತೆಗಿಬೇಕು. ಸಿಪ್ಪೆ ನಿನ್ನ ಬೆನ್ನಿದು ತೆಗಿಬೇಕು. ಈಗ ಕನ್ನಡ ಗೊತ್ತಿಲ್ಲದಕ್ಕೆ ಗೊತ್ತಾಯ್ತಲ್ಲ ನೋಡಿ, ಬೇರೆಯವರಿಗಾಗುವಾಗ ನೋಡಿ ಮಕ್ಕಳು ಭಾರಿ ಹುಷಾರಿದ್ದಾರೆ. ಕನ್ನಡದಲ್ಲಿ ಕನ್ನಡ ಎಕ್ಸಾಮ್ ಆಯ್ತಾಯ್ತಾಯ್ತು. ಇದು ಡಿಸ್ಟಿಂಕ್ಷನ್, ಇದು ಮಾರ್ಕ್. ನೋಡಿ ಎಲ್ಲೋ ಒಂದು ಮಾರ್ಕ್ ಫುಲ್ಲು ಸಿಕ್ಕಿದೆ, ಅದಕ್ಕೆ ಹಿಡ್ಕೊಂಡು ಬಂದಿದ್ದಾನೆ. ಈ ಕಡೆ ಇದು ಇಂಗ್ಲಿಷ್. ನೋಡಿ ಇವರಿಗೆ ಇಷ್ಟೆಲ್ಲ ಮಾರ್ಕ್ ಸಿಕ್ಕಿದೆ ಅಂತೆ. ಪಾಸ್ ಅಂತೆ. ಈಗ ಎಲ್ಲದರಲ್ಲೂ ಪಾಸ್ ಮಾಡ್ಯಾರು. ಇನ್ನು ನೋಡ್ಬೇಕು, ಮುಂದೆ ಮುಂದೆ ಹೋದ ಹಾಗೆ ರಾಯರ ಕುದುರೆ ಕತ್ತೆ ಆಗ್ತಾ ಬರುದು ನಮ್ಮದಿಲ್ಲಿ ಕಾಣ್ತಾ ಇಲ್ಲಿ ಉಂಟು. ಬರ್ಕೊಂಡಿದ್ದೇನೆ. ಹಾಗೆ ಇದು ಡಿಸ್ಟಿಂಕ್ಷನ್ ಸರಿ ಇಂಗ್ಲಿಷ್. ಸರಿ, ನಾವು ಮಾತಾಡೋದೆಲ್ಲ ಹಾಕಿದ್ರೆ ಉಂಟು. ಡಿಸ್ಟಿಂಕ್ಷನ್ ಇಲ್ಲಿ ಆಯ್ತಾಯ್ತು. ನೋಡಿ ಮಕ್ಕಳೊಟ್ಟಿಗೆ ಮೊಬೈಲ್ ಇಟ್ಕೊಂಡು ಮಾತಾಡ್ಲಿಕ್ಕೆ ಹೊರಟ್ರೆ ಮಾತು ಮುಗಿಲಿಕ್ಕಿಲ್ಲ. ಬೇಡ, ನಾನಿವತ್ತು ಇದು ನೋಡಿ, ಇದು ಮ್ಯಾಥ್ಸ್ ಅಲ್ಲಿ. ಇವತ್ತಿನದ್ದನ್ನು ಎಂಡ್ ಮಾಡುವ ಆಯ್ತಾ. ರಾಮ್ ರಾಮ್ ಹೇಳು. ರಾಮ್ ರಾಮ್. ರಾಮ್ ರಾಮ್, ನಾಳೆ ಮಾತಾಡುವ. ಇದು ಎಲ್ಲ ಅಲ್ಲ, ಇದು ಐ. ಆಯ್ತು, ಅದೆಲ್ಲ ಗೊತ್ತುಂಟು ಅವರಿಗೆ. ರಾಮ್ ರಾಮ್ ಹೇಳು ವಿಹಾರಿಕಾ. ರಾಮ್ ರಾಮ್. ಅಬ್ಬ, ಇವರೇನೋ ಸುಮ್ಮನೆ ನಿಂತಿದ್ದಾರೆ ದೇವರ ದಯದಿಂದ. 2 ಬೈದೆ ನಾನು, ಸುಮ್ಮನೆ ಇರ್ತೀರಾ ಇಲ್ವಾ ಅಂತ, ಅದಕ್ಕೆ ಸ್ವಲ್ಪ ಸುಮ್ಮನೆ ನಿಂತಿದ್ದಾರೆ. ಹಾಗೆ ನೋಡಿ, ಮಂಚಲ್ಲಿ ಕೆಳಗಡೆ ತೋರಿಸಿ ಬಾಡಿ. ಅದೆಲ್ಲ ಇರಲಿ, ಪರವಾಗಿಲ್ಲ. ಸರಿ, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡಿ, ನನ್ನ ಬಟ್ಟೆ ಸಹ ಅಲ್ಲಿ ಒಂದು ಗಾಡಿ ಉಂಟು, ಮಿಷನ್ ಇಲ್ಲಿ ತಂದಿಟ್ಟಿದ್ದೇನೆ, ಇಲ್ಲೇ ಕೂತ್ಕೊಂಡು ಹೊಲಿಯುವ ಅಂತ. ಯಾಕಂದ್ರೆ ಇವ್ರು ಈ ಮಂಚದ ಮೇಲೆ ಕೂತ ನಿಲ್ಲುದು, ಡಿಬ್ಬ ಬೀಳುದು, ಅದಕ್ಕೋಸ್ಕರ ಹಿಡ್ಕೊಳ್ಳಿಕ್ಕೆ ಜನ ಬೇಕಲ್ಲ. ಅದಕ್ಕೆ ನಾನು ಇಲ್ಲೇ ಇದ್ರೆ ಬೇಗ ಓಡಿಕೊಂಡು ಬರ್ಬೋದು. ಬೊಬ್ಬೆ ಹೇಳಿತಾರೆ. ನೀನು ಅದನ್ನೆಲ್ಲ ಮಾತಾಡ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ನಿನ್ನೊಟ್ಟಿಗೆ ಹೇಳಿದನ್ನು ಕೆಲಸ ಮಾಡಬೇಕು, ದೊಡ್ಡವರಿಗೆ ಮಾತಾಡುವ ಕೆಲಸ ಇಲ್ಲ ನೀನು, ಗೊತ್ತಾಯ್ತಲ್ಲ. ಸರಿ, ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನೋಡಿ 9 ಗಂಟೆ ಆಗ್ತಾ ಬಂತು. ಬೇಗ ಬೇಗ ಎಲ್ಲ ಕಲಿತಾರೆ ಮಕ್ಕಳು. ಹಾಗೆ ಬೇಗ ಬೇಗ ಸ್ನಾನ ಊಟ ಎಲ್ಲ ಆಗಿ ರಾಮ್ ರಾಮ್. ಹರೇ ರಾಮ ಹರೇ ಕೃಷ್ಣ. ರಾಮ್ ರಾಮ್. ಹರೇ ರಾಗ.